ನಿನ್ನೆ ಹೆಚ್ಚು ಕಡಿಮೆ ಇದೇ ಸಮಯ ಅಂತ ಅನಿಸುತ್ತೆ. ತಿರುವಣ್ಣಾಮಲೈನಲ್ಲಿ ಭೂಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ, ಅವಶೇಷಗಳಡಿ ಸುಮಾರು ಜನ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿತ್ತು. ಕ್ಲಾರಿಟಿ ಇರಲಿಲ್ಲ. ಆದರೆ ಈಗ ಅದರ ಅಪ್ಡೇಟ್ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಈ ಚಂಡಮಾರುತದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ತಿರುವಣ್ಣಾಮಲೈ ಇದು ಕರಾವಳಿ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದಿಂದಾಗಿ 7 ಮಂದಿ ಸಾವನ್ನಪ್ಪಿದ್ದಾರೆ. ತಮಿಳುನಾಡಲ್ಲಿ ನಿರೀಕ್ಷೆಗೂ ಮೀರಿದಂತೆ ಹಾವಳಿ ಇಡ್ತಾ ಇದೆ ಫೆಂಗಲ್ ಚಂಡಮಾರುತ. ತಿರುವಣ್ಣಾಮಲೈ ಗುಡ್ಡ ಕುಸಿತದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವನ್ನು ಖಚಿತಪಡಿಸಿದ್ದಾರೆ ತಮಿಳುನಾಡು DCM ಉದಯನಿಧಿ ಸ್ಟಾಲಿನ್ ಅವರು. ಅಂದರೆ ಮನೆಗಳ ಮೇಲೆ ಬೃಹತ್ ಬಂಡೆ ಒಂದು ಬಿದ್ದಿತ್ತು. ಈ ವೇಳೆ ಮಕ್ಕಳು ಸೇರಿ 7 ಜನ ನಾಪತ್ತೆಯಾಗಿದ್ದರು. NDRFನವರು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ ನಂತರ ಆ 7 ಮಂದಿ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ, ಎಂಥ ದುರಂತ ಈ ವರ್ಷ ಅಂತಂದರೆ, ನೆರೆಯ ರಾಜ್ಯ ಕೇರಳದ ವಯನಾಡಲ್ಲಿ ಗುಡ್ಡ ಕುಸಿತ ಆಗಿತ್ತು ಮಳೆಗಾಲದಲ್ಲಿ, ಅಲ್ಲಿ ದೊಡ್ಡ ದುರಂತ ಆಯಿತು. ಈಗ ತಮಿಳುನಾಡು ತಿರುವಣ್ಣಾಮಲೈ, ತುಂಬ ಜನ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗಿರ್ತೀರಾ ನೀವೆಲ್ಲ. ಗುಡ್ಡಗಳಿಂದಲೇ ಕೂಡಿರ್ತಕ್ಕಂಥ ಜಾಗ, ಮಧ್ಯಭಾಗದಲ್ಲಿ ತಿರುವಣ್ಣಾಮಲೈ ಬರ್ತಕ್ಕಂಥದ್ದು. ಅಲ್ಲಿ ಈ ಭಾರೀ ಗುಡ್ಡ ಕುಸಿತದಿಂದಾಗಿ ಮನೆಯೊಂದರ ಮೇಲೆ ಬೃಹತ್ ಗಾತ್ರದ ಬಂಡೆ ಬಿದ್ದುಬಿಟ್ಟಿದೆ. ಆ ರೀತಿ ಬಿದ್ದ ನಂತರ 7 ಜನ ನಾಪತ್ತೆಯಾಗಿದ್ದರು. NDRF ಟೀಮ್ನವರು ನಿರಂತರ ಶೋಧ ಕಾರ್ಯವನ್ನು ಮಾಡಿದ ನಂತರ ಅವ್ರು ಯಾರೂ ಬದುಕುಳಿದಿಲ್ಲ ಅಂತಕ್ಕಂಥ ಮಾಹಿತಿ. ಒಂದೇ ಜಾಗದಲ್ಲಿ 7 ಜನ ಮೃತಪಟ್ಟಿರ್ತಕ್ಕಂಥ ಘಟನೆ ನೀವು ನೋಡ್ತಾ ಇರ್ತಕ್ಕಂಥದ್ದು. ಏರ್ಕಾಡ್ ಮುಖ್ಯ ರಸ್ತೆ ಭೂಕುಸಿತ ಆಗಿರ್ತಕ್ಕಂಥದ್ದು. ಏರ್ಕಾಡ್ ಅಂತಕ್ಕಂಥದ್ದು ಕೂಡ ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಹಿಲ್ ಸ್ಟೇಷನ್, ಲೈಕ್ ಊಟಿ, ಕೊಡೈಕೆನಲ್, ಅದೇ ರೀತಿ ಹಿಲ್ ಸ್ಟೇಷನ್. ಅಲ್ಲಿ ಗುಡ್ಡ ಕುಸಿತ ಆಗಿದೆ ಏರ್ಕಾಡ್ನಲ್ಲಿ. ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ನಲ್ಲ, ತಮಿಳುನಾಡಿನ ಕರಾವಳಿ ಜಿಲ್ಲೆಗಳು 11 ಜಿಲ್ಲೆ ಬರುತ್ತೆ ನಿಮಗೆ, ಬೇ ಆಫ್ ಬೆಂಗಾಲ್ ಕರಾವಳಿ ಜಿಲ್ಲೆಗಳು 11 ಜಿಲ್ಲೆಗಳು ಕೂಡ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿಬಿಟ್ಟಿದೆ. ಅದರ ಮಧ್ಯದಲ್ಲಿ ಪುದುಚೇರಿ ಕೂಡ ಸೇರಿಕೊಂಡಿದೆ. ಹಾಗಾಗಿ ಬಹಳ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ತುಂಬ ಜನ. ನಾನು ನೋಡ್ತಾ ಇದ್ದೆ, ತಮಿಳು ಕೆಲವು ಚಾನಲ್ಸ್ನಲ್ಲಿ ಮಾತನಾಡ್ತಾ ಇದ್ರು ಜನ, ನಾವು ಎಲ್ಲೂ ನರಕ ನೋಡೋದಕ್ಕೆ ಹೋಗೋದೇ ಬೇಕಾಗಿಲ್ಲ ಸರ್, ನರಕವನ್ನು ನಾವು ಇಲ್ಲೇ ನೋಡ್ಬಿಟ್ವಿ ಅಂತ ಹೇಳ್ತಾ ಇದ್ರು. ಆ ಪರಿಪ್ರಮಾಣದಲ್ಲಿ ಮಳೆ ಹೊಡೆದಿದೆ. ಒಂದೊಂದು ಕಡೆ 30 ವರ್ಷದ ರೆಕಾರ್ಡ್ ಬ್ರೇಕ್ ಮಾಡಿದೆ. ಕೆಲವು ಕಡೆ 300 ವರ್ಷಗಳ ರೆಕಾರ್ಡ್ ಬ್ರೇಕ್ ಮಾಡಿದೆ ಮಳೆ. ಹಾಗೆ ನೋಡೋಕ್ಕೆ ಹೋದರೆ ಇದು ಮಳೆಗಾಲನೇ ಅಲ್ಲ. ಆದರೆ ಪ್ರತಿ ಡಿಸೆಂಬರ್ನಲ್ಲಿ 1 ಅಥವಾ 2 ಚಂಡಮಾರುತಕ್ಕೆ ಆಂಧ್ರ, ತಮಿಳುನಾಡು ಕರಾವಳಿ ಪ್ರದೇಶ ಸೇರಿಕೊಳ್ಳುತ್ತೆ. ಅದರಿಂದ ಹೊಡೆತ ಅನುಭವಿಸುತ್ತೆ. ನೀವು ಅಷ್ಟೇ ಯಾಕೆ, ಕರ್ನಾಟಕದ ಕೋಲಾರ ತಗೊಳ್ಳಿ. ಕೋಲಾರದಲ್ಲಿ ಮಳೆ ಕೈ ಕೊಡ್ಬೋದು, ಮುಂಗಾರು ಮಳೆ ಕೈ ಕೊಡ್ಬೋದು, ಹಿಂಗಾರು ಮಳೆ ಕೈ ಕೊಡ್ಬೋದು, ಚಂಡಮಾರುತ ಕೈ ಕೊಡಲ್ಲ ಯಾವತ್ತು. ಅದರಿಂದ ತೊಂದರೆ ಆಗೇ ಆಗುತ್ತೆ. ಅದೇ ರೀತಿ ಪರಿಸ್ಥಿತಿ ಈಗ ತಿರುವಣ್ಣಾಮಲೈನಲ್ಲಿ ತಾವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಭಾರಿ ಅನಾಹುತ ಆಗಿದೆ. ಈ ಫೆಂಗಲ್ ಚಂಡಮಾರುತ ಅಂತಕ್ಕಂಥದ್ದು ಇಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ ಜನ. ಮೂವರ ಶವಕ್ಕಾಗಿ ಮುಂದುವರೆದಿದೆ ಶೋಧ ಕಾರ್ಯ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತಿರುವಣ್ಣಾಮಲೈ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ 7 ಜನ ಬಲಿಯಾಗಿದ್ದಾರೆ. ಈ 7 ಜನ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿತ್ತು. ಬಟ್ ಈಗ DCM ಆಗಿರುವಂತಹ ಉದಯನಿಧಿ ಸ್ಟಾಲಿನ್ ಅವರು ಖಚಿತಪಡಿಸಿರುವಂಥದ್ದು, ನಾಪತ್ತೆಯಾಗಿರುವಂತಹ 7 ಜನರು ಕೂಡ ಸಾವನ್ನಪ್ಪಿದ್ದಾರೆ ಅಂಥೇಳಿ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಅವರ ಮೃತದೇಹಗಳನ್ನು ಹೊರತೆಗೆಯುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ NDRF ಟೀಮ್ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಈಗ 4 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು 3 ಮೃತದೇಹಗಳಿಗಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಮೋಡ ಮುಸುಕಿದಂತಹ ವಾತಾವರಣ, ಮತ್ತೊಂದು ಕಡೆ ಜಡಿ ಮಳೆ, ಇವೆಲ್ಲವೂ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇರುವಂಥದ್ದು. ಕ್ಷಣದಿಂದ ಕ್ಷಣಕ್ಕೆ ಗುಡ್ಡದಿಂದ ಕೆಸರು ಮಿಶ್ರಿತ ಮಣ್ಣೇನಿದೆ ಅದು ನೆಲಕ್ಕೆ ಬರ್ತಾ ಇದೆ. ಇದರ ಪರಿಣಾಮ ಕಾರ್ಯಾಚರಣೆಯಲ್ಲಿ ಸ್ವಲ್ಪ ಅಡಚಣೆ ಕೂಡ ಉಂಟಾಗ್ತಾ ಇರುವಂಥದ್ದು. ಅದರ ನಡುವೆಯೂ ಕೂಡ ಈಗ ತಿರುವಣ್ಣಾಮಲೈ ಗುಡ್ಡ ಕುಸಿತದ ವಿಚಾರದಲ್ಲಿ NDRF ಟೀಮ್ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ.
ಸಾವನ್ನ ಈಗಾಗಲೇ DCM ಉದಯನಿಧಿ ಅವರು ಖಚಿತಪಡಿಸಿದ್ದಾರೆ. ಜೊತೆಗೆ CM ಸ್ಟಾಲಿನ್ ಅವರು ಅವರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಇದರ ನಡುವೆ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಬೇರೆಡೆ ಸ್ಥಳಾಂತರಿಸುವಂತಹ ಕೆಲಸ ಆಗ್ತಾ ಇದೆ. ಸದ್ಯದ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ತಿರುವಣ್ಣಾಮಲೈನ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಸಾವನ್ನಪ್ಪಿರುವಂತಹದ್ದು. ಈಗಾಗಲೇ ಅದನ್ನು ಉದಯನಿಧಿ ಸ್ಟಾಲಿನ್ ಖಚಿತಪಡಿಸಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನು ಹೊರತೆಗೆಯುವಂತಹ ಕೆಲಸ ಹೇಗೆ ಸಾಗ್ತಾ ಇದೆ, ಎಷ್ಟು ಶವಗಳು ಸಿಕ್ಕಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಪ್ರಕಾಶ್? ಒಂದು ಘಟನೆ ನಡೆದಿತ್ತು. ಸುಮಾರು 7 ಜನರು ಒಂದೇ ಮನೆಯಲ್ಲಿದ್ರು. ಆ 7 ಜನರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ 4 ಮೃತದೇಹಗಳನ್ನ ಹೊರಗಡೆ ತೆಗೆದಿದ್ದಾರೆ. ಇನ್ನು 3 ಮೃತದೇಹಗಳನ್ನ ಹೊರಗಡೆ ತೆಗೆಯೋದಕ್ಕೆ NDRF, SDRF ತಂಡದವರು ಕೂಡ ಇನ್ನಿಲ್ಲದ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಮೃತದೇಹಗಳು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಅದನ್ನ ಹೊರಗಡೆ ತೆಗೆಯೋದೇ ಒಂದು ರೀತಿಯ ಚಾಲೆಂಜಿಂಗ್ ಆಗಿತ್ತು. ಈಗ ಸದ್ಯ 4 ಮೃತದೇಹಗಳನ್ನ ಹೊರ ತೆಗೆದಿದ್ದಾರೆ. ಇನ್ನು 3 ಮೃತದೇಹಗಳನ್ನ ಹೊರಗೆ ತೆಗೆಯುವಂತದ್ದು ಬಾಕಿ ಇದೆ. ಈಗಾಗಲೇ ಮೃತ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನ ಕೊಡೋದಕ್ಕೆ ಈಗಾಗಲೇ ತಮಿಳುನಾಡಿನ CM ಸ್ಟಾಲಿನ್ ಅವರು ಕೂಡ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ನಿರಂತರವಾಗಿ ಅಲ್ಲಿ ನಿನ್ನೆ ಕೂಡ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಹಾಗಾಗಿ ರಕ್ಷಣಾ ಕಾರ್ಯಕ್ಕೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇತ್ತು. ಸದ್ಯ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಮತ್ತೆ ಇವತ್ತು ಕೂಡ ರಕ್ಷಣಾ ಕಾರ್ಯ ಮುಂದುವರಿಯುತ್ತೆ. ಆ ಒಂದು ಮೃತದೇಹಗಳನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಮತ್ತೆ ಸಂಬಂಧಿಕರಿಗೆ ಆ ಒಂದು ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಜೊತೆಗೆ ಸುಮಾರು ಒಂದು 4-5 ಮನೆಗಳಿಗೂ ಕೂಡ ಹಾನಿಯಾಗಿತ್ತು. ಅವ್ರಿಗೂ ಒಂದಿಷ್ಟು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಸ್ಥಳೀಯ ಜಿಲ್ಲಾಡಳಿತ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಕಳೆದ 2 ದಿನಗಳಿಂದ ಕೂಡ ಅಲ್ಲೇ ಇದ್ರು. ರಕ್ಷಣಾ ಕಾರ್ಯದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಖುದ್ದು ಮುಂದೆ ಇದ್ದು ಆ ಒಂದು ರಕ್ಷಣಾ ಕಾರ್ಯಕ್ಕೆ ಸಹಕರಿಸ್ತಾ ಇದ್ರು. ಜೊತೆಗೆ ಸೂಚನೆಗಳನ್ನ ಕೂಡ ಕೊಡ್ತಾ ಇದ್ರು. ಸದ್ಯ 4 ಮೃತದೇಹಗಳನ್ನ ಹೊರಗಡೆ ತೆಗೆದಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿ. ರೈಟ್, ಇದೆಲ್ಲವೂ ಕೂಡ ತಿರುವಣ್ಣಾಮಲೈನಲ್ಲಿ ಆಗಿರ್ತಕ್ಕಂಥ ದುರಂತ. ಕೇವಲ ಇಲ್ಲೊಂದು ಅಂತಾನೆ ಅಲ್ಲ, 11 ಜಿಲ್ಲೆಗಳು ಭಾರಿ ಮಟ್ಟಿಗೆ ತಮಿಳುನಾಡಿನಲ್ಲಿ ಹೊಡೆತ ಬಿದ್ದಿದೆ.